ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮನಿ. ಮೆಸೇಜ್ ಮಾಡೋದಕ್ಕಿಂತ ಕಾಲ್ ಮಾಡ್ಬೋದಲ್ಲ? ಮಾತಾಡೋದಕ್ಕಿಂತ ಮೆಸೇಜ್ ಬೆಟರ್. ನಮ್ ಫೀಲಿಂಗ್ನ ಪೂರ್ತಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅಭಿರಾಮಿ, ಅಭಿರಾಮಿ, ನೀನು ಓಡಾಟ ಬಿಹೇವಿಯರ್ ಎಲ್ಲ ನೋಡ್ತಿದ್ರೆ ಯಾರನ್ನೋ ಇಷ್ಟಪಡ್ತಿದ್ಯಾ ಅಂತ ಅನಿಸ್ತಿದೆ. ಲಂಡನ್ನಲ್ಲಿ ಇದ್ದಾಗಲೇ ಪರಿಚಯ ಆಗಿದ್ದ ಅಥವಾ ಇಂಡಿಯಾಗೆ ಬಂದ್ಮೇಲೆ ಪರಿಚಯ ಆಗಿದ್ದ ಅಂತ ಗೊತ್ತಾಗ್ಲಿಲ್ಲ. ಏನೇ ಆದ್ರೂ ಸ್ವಲ್ಪ ಹುಷಾರಾಗಿರು. ನಾನು ನಿನ್ ತರ ದಡ್ಡಿ ಅಲ್ಲ, ಎಮೋಷನಲ್ ಫೂಲು ಅಲ್ಲ. ಒಬ್ಬ ಪೊರ್ಕಿ ವಿಮೆನೈಸರ್ ಒಳ್ಳೆ ಒಂಥರ ನಾಟಕ ಮಾಡಿದ ತಕ್ಷಣ ಅವನ್ನ ನಂಬಿ ಮದುವೆ ಆಗೋಕ್ಕೆ. ಒಬ್ರು ಮುಖ ನೋಡಿದ ತಕ್ಷಣ ಅವ್ರ ಜಾತಕನೇ ಹೇಳ್ತೀನಿ. ಐ ನೋ ಹ್ಯೂಮನ್ ಸೈಕಾಲಜಿ. ನಿನಗ್ ಬುದ್ಧಿ ಇಲ್ಲ ಅಂತ ಚೀಟರ್ನ ಮದುವೆ ಅದೆ. ನಾನ್ ನಿಂತರ ಯಾಮಾರಲ್ಲ. ನನ್ನ ಗೇಲಿ ಮಾಡಿದ ತಕ್ಷಣ ನೀನ್ ಗೆದ್ದಿದ್ಯಾ ಅಂತಲ್ಲ ಅಭಿರಾಮಿ. ನಾನ್ ಅನ್ಭವಿಸಿರೋ ನೋವು ಸಂಕಟ ಎಲ್ಲ ನೀನ್ ಅನ್ಭವಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನ್ ಹೇಳ್ತಿದ್ದೀನಿ ಅಷ್ಟೆ. ನೀನ್ ಬರೀತಿದ್ಯಲ್ಲ ಆ ಕಣ್ಣು, ಅದು ನೀನ್ ಹುಡುಗಂದೇ ಆಗಿದ್ರೆ ನೀನು ನಂತರನೇ ಜೀವನದಲ್ಲಿ ಅನುಭವಿಸೋದಂತೂ ಗ್ಯಾರಂಟಿ. ಬರ್ದಿಟ್ಕೋ. ಆ ಕಣ್ಗಳಲ್ಲಿ ಪ್ರೀತಿ ಇಲ್ಲ, ವಂಚನೆ ಇದೆ. ನಿಜ ಇಲ್ಲ, ನಾಟಕ ಇದೆ. ಅದು ಶಾಶ್ವತವಾಗಿರಲ್ಲ. ಆ ಕಣ್ಣು ಜಿಂಕೆ ಕಣ್ಣಿನ ತರ ಇನ್ನೋಸೆಂಟ್ ಆಗಿ ಸುಂದರವಾಗಂತೂ ಇಲ್ಲ. ನರಿ ತರ ಬರೀ ಕುತಂತ್ರನೇ ತುಂಬಿಕೊಂಡಿರೋ ಅಂತ ಕಣ್ಣು. ನಿನ್ ವಯಸ್ಸಲ್ಲಿದ್ದಾಗ ನನಗಿದೆಲ್ಲ ಗೊತ್ತಿರ್ಲಿಲ್ಲ. ಎಡು ಬಿದ್ದೆ. ನಾನು ಆ ಶಾಂಭವಿ ದೇವಿನ ನಂಬಿದ್ದಕ್ಕೆ ಅವಳ ಕೃಪೆಯಿಂದ ನನ್ನ ಗಂಡ ಒಳ್ಳೆಯವನಾಗಿ ಬದಲಾದ. ಆದ್ರೆ ತುಂಬಾ ಜನಕ್ಕೆ ಇದು ಸಾಧ್ಯನೇ ಆಗಲ್ಲ. ಮಕ್ಕಳ ಮುಂದೆ ಹಾವನ್ನ ಬಿಟ್ರೆ ಮಕ್ಕಳು ಹಾವನ್ನು ಹಿಡ್ಕೊಳಕ್ ಹೋಗ್ತಾರೆ. ಅದ್ರ ಅರ್ಥ ಅವ್ರಿಗೆ ಧೈರ್ಯ ಜಾಸ್ತಿ ಇದೆ ಅಂತಲ್ಲ. ಹಾವಲ್ಲಿ ಎಂತ ವಿಷ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನೀನ್ ಬರ್ತಿದ್ಯಲ್ಲ ಆ ಕಣ್ಣಿರೋ ಮನುಷ್ಯ ಹಾವಿದ್ದಾಗೆ. ನನಗದು ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ. ಅವನಿಂದ ಆದಷ್ಟು ದೂರ ಇರು.
ಅಭಿರಾಮಿ, ನಾನು ನನ್ನ ಶತ್ರುಗಳಿಗೂ ಕೆಟ್ಟದಾಗ್ಲಿ ಅಂತ ಬಯಸಲ್ಲ. ಅಂಥದ್ರಲ್ಲಿ ನೀನ್ ನನ್ ತಂಗಿ. ನೀನ್ ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತ ಅಷ್ಟ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದ್ರು ಅದನ್ನ ನೋಡ್ಕೊಂಡು ಹೇಗ್ ಸುಮ್ನೆ ಇರ್ಲಿ ಹೇಳು? ಅಲ್ಲ, ಒಂದ್ಸಲ ನನ್ ಕಣ್ ನೋಡಿದ ತಕ್ಷಣ ನಿನ್ಗೆಲ್ಲ ಗೊತ್ತಾಗ್ಬಿಡತ್ತಾ? ಅಷ್ಟಿಲ್ದೆ ಕಣ್ಣನ್ನ ಮನ್ಸಿನ ಕನ್ನಡಿ ಅಂತ ಕರೀತಾರ? ಬಾಯಿ ಸುಳ್ಳು ಹೇಳ್ಬೋದು, ಕಣ್ಣು ಸುಳ್ಳು ಹೇಳಲ್ಲ. ನೋಡು, ನಾನು ನಿನಗೆ ಫೂಲಿಶ್ ಆಗಿ ಹುಡುಗರ್ನ ನಂಬೇಡ, ಪ್ರೀತಿ ಮಾಡ್ಬೇಡ, ನಾವು ತೋರ್ಸೋ ಹುಡುಗನ್ನೇ ಮದ್ವೆ ಮಾಡ್ಕೊಂಡ್ಬಿಡು ಅಂತ ಹೇಳ್ತಿಲ್ಲ. ನೀನೇ ನೋಡ್ಕೊ, ಮದ್ವೆ ಆಗು. ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ಹೇಳ್ತಿದ್ದೀನಿ ಅಷ್ಟೆ. ನಿನಗಿಷ್ಟ ಇದೆ ಅಂದ್ರು ಇಲ್ಲ ಅಂದ್ರು ನೀನ್ ಮದ್ವೆ ಆಗೋ ಹುಡುಗನ್ನ ನಾನ್ ನೋಡ್ಲೇಬೇಕು. ಅದು ನನ್ ಕರ್ತವ್ಯ, ನಾನದನ್ನ ಮಾಡೇ ಮಾಡ್ತೀನಿ. ಆ ಕಣ್ಣಿರೋ ಮನುಷ್ಯ ಹಾವಿದ್ದಾಗೆ. ನನಗದು ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ. ಅವನಿಂದ ಆದಷ್ಟು ದೂರ ಇರು. ಶಿವಕಾಮಿ ಯಾಕೆ ಈ ತರ ಹೇಳ್ತಿದ್ದಾಳೆ? ಅವಳ ಮಾತಲ್ಲಿ ಸತ್ಯ ಇದ್ಯಾ? ಈ ಕಣ್ಣನ್ ಡೀಪ್ ಆಗಿ ನೋಡಿದ್ರೆ ಶಿವಕಾಮಿ ಹೇಳಿದ್ ನಿಜ ಅನ್ಸುತ್ತೆ. ಶಿವಕಾಮಿ ಮೇಲಿರೋ ಕೋಪಕ್ಕೆ ಈಗೋಗೆ ನನಗಿಷ್ಟ ಬಂದಂಗ್ ಮಾಡ್ತೀನಿ ಅಂತ ದುಡುಕೇನಾದ್ರೂ ಮಾತಾಡ್ಬಿಟ್ನಾ? ಈ ವಿಷಯದಲ್ಲಿ ರಾಮ್ ಹತ್ರ ಹುಷಾರಾಗಿರ್ಬೇಕು. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಹಲೋ, ನಮಸ್ತೆ ಮೇಡಮ್. ಹಾಯ್ ಶಿವಕುಮಾರ್, ಎಲ್ಲಿದ್ದೀರಾ? ಆಫೀಸ್ಗೆ ಹೋಗ್ತಾ ಇದ್ದೀನಿ ಮೇಡಮ್. ಶಿವಕುಮಾರ್, ನಿಮ್ಮಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕಿತ್ತಲ್ಲ. ಏನು ಹೇಳಿ ಮೇಡಮ್, ಮಾಡೋಣ. ಅದು ಅಭಿರಾಮಿಗೆ ಹುಡುಗನ್ನ ಹುಡುಕ್ತಾ ಇದೀವಲ್ಲ, ಸೊ ಮ್ಯಾಟ್ರಿಮೋನಿ ಅಥವಾ ಬ್ರೋಕರ್ ಮೂಲಕ ಅಥವಾ ಪರಿಚಯ ಇರೋರ್ ಕಡೆಯಿಂದ ಹುಡ್ಕಕ್ಕಾಗತ್ತಾ ಅಂತ ನೀವೇ ಒಂದ್ಸಲ ನೋಡ್ಬೇಕು ಶಿವಕುಮಾರ್. ಮೇಡಮ್, ಆಲ್ರೆಡಿ ಕೆಲವು ಹುಡುಗರದು ಪ್ರೊಫೈಲ್ಸ್ ಬಂದಿದೆ. ಅದರಲ್ಲಿ ಒಳ್ಳೆ ಹುಡುಗರ ಪ್ರೊಫೈಲ್ಸ್ನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೀವಿ ಮೇಡಮ್. ಲಾಸ್ಟ್ ಟೈಮ್ ನೀವೇ ಹೇಳಿದ್ರಲ್ಲ ಮೇಡಮ್, ಆ ಹುಡುಗನ್ನ ನಾನೇ ಹುಡುಕ್ಬೇಕು ಅಂತ. ಅದಕ್ಕೆ ಮಿನಿಸ್ಟರ್ ಮಗನ ಫೋಟೋ ತಂದಿದ್ದೆ. ಆದರೆ ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಬೇಡ ಅಂತ ಹೇಳಿದ್ರಿ. ಈಗ ನಾನು ಕೆಲವು ಪ್ರೊಫೈಲ್ಸ್ನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಮೇಡಮ್. ಅವ್ರ ಮನೆಯವ್ರ ಹತ್ರನೂ ಮಾತಾಡಿದ್ದೀನಿ. ಬೇಕಾದರೆ ಇವತ್ತೇ ಮನೆಗೆ ಬಂದು ಡೀಟೇಲ್ಸ್ ಕೊಡ್ತೀನಿ. ಶೋರ್, ಖಂಡಿತ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್.
ನಾನ್ ಹೇಳಕ್ ಮುಂಚೆನೆ ಬರೀ ಆಫೀಸ್ ಕೆಲ್ಸ ಅಲ್ದೆ ಹೋದ್ರೂ ಕೂಡ ನಮ್ ಎಲ್ಲಾ ಪರ್ಸನಲ್ ಕೆಲ್ಸಗಳ್ನು ನೀವ್ ಅಷ್ಟೇ ನಿಷ್ಠೆಯಿಂದ ಮಾಡ್ತಿದ್ದೀರಾ. ಥ್ಯಾಂಕ್ಸ್ ಅಲಾಟ್. ನಾನು ಫಸ್ಟ್ ತೊಗೊಂಬಂದಿದ್ದ ಪ್ರೊಫೈಲು ರಿಜೆಕ್ಟ್ ಆಯಿತು. ಅದಕ್ಕೆ ಇನಿಷಿಯೇಟಿವ್ ತಗೊಂಡು ನಾನೇ ಒಳ್ಳೆ ಹುಡುಗನ್ನ ಹುಡುಕ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಹೇಗಿದ್ರು ನಮ್ಮ ಅಭಿರಾಮಿಗೆ ಒಳ್ಳೆ ಹುಡುಗ ಬೇಕು ಅಂತ ಕೇಳ್ತೀರಾ ಅಂತ ಗೊತ್ತಿತ್ತು ಮೇಡಮ್. ಅದಕ್ಕೆ ನಾನು ಮೊದಲೇ ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಸೊ ಯಾವಾಗ ಬರ್ತೀರಾ ನೀವು ಮನೆಗೆ? ಇನ್ನೊಂದು 5 ಮಿನಿಟ್ಸ್ ಮೇಡಮ್. ಆಫೀಸಲ್ಲಿ ಫೈಲ್ಗೆ ಸೈನ್ ಮಾಡಬೇಕಿತ್ತು. ಅದಾದ್ಮೇಲೆ ಮನೆಗೆ ಬಂದ್ಬಿಡ್ತೀನಿ. ಓಕೆ ಶಿವಕುಮಾರ್, ಬನ್ನಿ, ನಾನು ಮನೇಲೇ ಇರ್ತೀನಿ. ಓಕೆ ಮೇಡಮ್. ಓಕೆ.